ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2026 ಆಗಸ್ಟ್ 17 ಸೋಮವಾರದಂದು ಬರುವ ಸಿಂಹ ಸಂಕ್ರಾಂತಿ ಈ ವರ್ಷದ ಪ್ರಮುಖ ಸಂಕ್ರಾಂತಿಗಳಲ್ಲಿ ಒಂದಾಗಿದೆ. ಸೂರ್ಯದೇವನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ಸಮಯವನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಈ ಬಾರಿ ಸೂರ್ಯನು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶಿಸಲಿದ್ದಾನೆ. ಹಾಗಾದರೆ ಈ ದಿನದ ವಿಶೇಷತೆ ಏನು? ಸಿಂಹ ಸಂಕ್ರಾಂತಿ ಎಂದು ಯಾವ ಪೂಜೆ ಮಾಡಬೇಕು? ಯಾವ ದಾನ ಮಾಡುವುದು ಶ್ರೇಷ್ಠ? ಪುಣ್ಯಕಾಲ ಯಾವುದು? ಹಾಗೂ ಕರಾವಳಿ ಕರ್ನಾಟಕದಲ್ಲಿ ಈ ದಿನವನ್ನು ಯಾವ ರೀತಿ ಆಚರಿಸಲಾಗುತ್ತದೆ? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವರು. ಆದ್ದರಿಂದ ಸೂರ್ಯನು ಸಿಂಹ ರಾಶಿಗೆ ಪ್ರವೇಶಿಸುವುದನ್ನು ವಿಶೇಷವಾದ ಸಂಕ್ರಮಣವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯನು ಆತ್ಮಬಲ, ಆತ್ಮವಿಶ್ವಾಸ, ಆರೋಗ್ಯ, ಗೌರವ, ಅಧಿಕಾರ ಮತ್ತು ನಾಯಕತ್ವದ ಸಂಕೇತ ಎಂದು ಜ್ಯೋತಿಷದಲ್ಲಿ ಹೇಳಲಾಗುತ್ತದೆ. ಹೀಗಾಗಿ ಸಿಂಹ ಸಂಕ್ರಾಂತಿಯಂದು ಸೂರ್ಯ ಆರಾಧನೆ ಮಾಡುವುದರಿಂದ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಚಿಂತನೆಗಳು ಹೆಚ್ಚುತ್ತವೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಈ ದಿನವನ್ನು ಆಧ್ಯಾತ್ಮಿಕವಾಗಿ ಮಹತ್ವದ ದಿನವೆಂದು ಪರಿಗಣಿಸಿ ಸೂರ್ಯದೇವರ ಪ್ರಾರ್ಥನೆ, ಜಪ, ಧ್ಯಾನ ಮತ್ತು ದಾನಗಳನ್ನು ಮಾಡುತ್ತಾರೆ. 2026 ಸಿಂಹ ಸಂಕ್ರಾಂತಿ ಆಗಸ್ಟ್ 17 ಸೋಮವಾರ ಸಂಭವಿಸಲಿದೆ. ಪಂಚಾಂಗದ ಪ್ರಕಾರ ಸೂರ್ಯನು ಸಿಂಹ ರಾಶಿಗೆ ಪ್ರವೇಶಿಸುವ ಸಮಯ ಬೆಳಿಗ್ಗೆ 8:04 ಎಂದು ನೀಡಲಾಗಿದೆ. ಪುಣ್ಯಕಾಲದ ಸಮಯದಲ್ಲಿ ಸ್ನಾನ, ಸೂರ್ಯಾರಾಧನೆ, ಜಪ ಮತ್ತು ದಾನಗಳನ್ನು ಮಾಡುವ ಪದ್ಧತಿ ಇದೆ. ಸಿಂಹ ಸಂಕ್ರಾಂತಿಯಂದು ಪೂಜೆ ಹೇಗೆ ಮಾಡಬೇಕು? ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಿ ನಂತರ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ದೀಪವನ್ನು ಬೆಳಗಿಸಿ ಸಾಧ್ಯವಾದರೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಒಂದು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಅದಕ್ಕೆ ಅಕ್ಷತೆ ಮತ್ತು ಕೆಂಪು ಹೂವನ್ನು ಹಾಕಬಹುದು. ನಂತರ ಸೂರ್ಯನ ಕಡೆಗೆ ಮುಖ ಮಾಡಿ ನಿಧಾನವಾಗಿ ನೀರನ್ನು ಅರ್ಪಿಸುತ್ತಾ ಸೂರ್ಯದೇವರನ್ನು ಸ್ಮರಿಸಿ ಓಂ ಸೂರ್ಯಾಯ ನಮಃ ಎಂದು ಜಪಿಸಬಹುದು. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೂರ್ಯ ನಮಸ್ಕಾರ ಮಾಡುವುದು, ಆದಿತ್ಯ ಹೃದಯ ಪಠಿಸುವುದು ಅಥವಾ ಸೂರ್ಯದೇವರ ಸ್ತೋತ್ರಗಳನ್ನು ಪಠಿಸುವುದು ಉತ್ತಮವಾದ ಆಧ್ಯಾತ್ಮಿಕ ಆಚರಣೆಯಾಗಿದೆ. ನರಸಿಂಹಸ್ವಾಮಿಯ ಆರಾಧನೆ. ಸಿಂಹ ಸಂಕ್ರಾಂತಿಯ ಸಂದರ್ಭದಲ್ಲಿ ಸೂರ್ಯನ ಆರಾಧನೆಯ ಜೊತೆಗೆ ಶ್ರೀ ನರಸಿಂಹಸ್ವಾಮಿಯ ಸ್ಮರಣೆಯನ್ನು ಕೆಲವರು ಮಾಡುತ್ತಾರೆ. ನರಸಿಂಹಸ್ವಾಮಿಯ ಆರಾಧನೆ ಧೈರ್ಯ, ಭಕ್ತಿ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆಯ ಸಂಕೇತವೆಂದು ಭಕ್ತರು ನಂಬುತ್ತಾರೆ. ಮನೆಯಲ್ಲಿರುವವರು ಒಟ್ಟಾಗಿ ನರಸಿಂಹದೇವರನ್ನು ಸ್ಮರಿಸಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಬಹುದು. ಕರ್ನಾಟಕದ ಕರಾವಳಿ ಭಾಗದಲ್ಲಿ ಸಿಂಹ ಸಂಕ್ರಾಂತಿಗೆ ವಿಶೇಷವಾದ ಸಾಂಸ್ಕೃತಿಕ ಸ್ಥಾನವಿದೆ. ವಿಶೇಷವಾಗಿ ತುಳುನಾಡಿನಲ್ಲಿ ಕೆಲವು ಪ್ರದೇಶಗಳಲ್ಲಿ ಈ ಸಮಯವನ್ನು ಸೋಣಂ ತಿಂಗಳು ಎಂದು ಕರೆಯುತ್ತಾರೆ. ಮಳೆಗಾಲದಲ್ಲಿ ಹೊಲಗಳಲ್ಲಿ ಬೆಳೆ ಹಸಿರಾಗಿ ನಳನಳಿಸುತ್ತಿರುವ ಸಂದರ್ಭದಲ್ಲಿ ಪ್ರಕೃತಿ ಮಾತೆಗೆ ಕೃತಜ್ಞತೆ ಸಲ್ಲಿಸುವ ಸಂಪ್ರದಾಯವೂ ಇದೆ. ಕೃಷಿ, ಪ್ರಕೃತಿ ಮತ್ತು ದೈವಿಕ ನಂಬಿಕೆಗಳ ಸುಂದರವಾದ ಸಂಯೋಜನೆಯನ್ನು ಇಲ್ಲಿ ಕಾಣಬಹುದು. ಮನೆಗಳ ಮುಂದೆ ಸ್ವಚ್ಛತೆ ಮಾಡುವುದು, ಸಾಂಪ್ರದಾಯಿಕವಾಗಿ ಮನೆಗಳನ್ನು ಅಲಂಕರಿಸುವುದು ಮತ್ತು ಕುಟುಂಬದವರೊಂದಿಗೆ ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸುವುದು ಈ ಕಾಲದ ವಿಶೇಷತೆಯಾಗಿದೆ. ಸಿಂಹ ಸಂಕ್ರಾಂತಿಯಂದು ಯಾವ ದಾನ ಮಾಡಬಹುದು? ಸಂಕ್ರಾಂತಿ ದಿನಗಳಲ್ಲಿ ದಾನಕ್ಕೆ ವಿಶೇಷವಾದ ಮಹತ್ವವಿದೆ ಎಂದು ಧಾರ್ಮಿಕ ಪರಂಪರೆಗಳಲ್ಲಿ ಹೇಳಲಾಗಿದೆ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಧಾನ್ಯ, ಹಣ್ಣು ಹಂಪಲು, ವಸ್ತ್ರ, ಅನ್ನ, ತಾಮ್ರದ ಪಾತ್ರೆ ಅಥವಾ ಅಗತ್ಯವಿರುವವರಿಗೆ ಸಹಾಯವನ್ನು ನೀಡಬಹುದು. ದಾನ ಮಾಡುವಾಗ ಪ್ರದರ್ಶನಕ್ಕಿಂತ ಭಕ್ತಿ ಮತ್ತು ಸೇವಾ ಮನೋಭಾವಕ್ಕೆ ಹೆಚ್ಚಿನ ಮಹತ್ವ ನೀಡುವುದು ಉತ್ತಮ. ನಾನು ಕೊಟ್ಟೆ ಎಂಬ ಅಹಂಕಾರಕ್ಕಿಂತ ನನ್ನಿಂದ ಮತ್ತೊಬ್ಬರಿಗೆ ಉಪಯೋಗವಾಗಲಿ ಎಂಬ ಭಾವನೆಯಿಂದ ದಾನ ಮಾಡುವುದು ಶ್ರೇಷ್ಠ. ಸಿಂಹ ಸಂಕ್ರಾಂತಿ ನಮಗೆ ಒಂದು ಸುಂದರವಾದ ಸಂದೇಶವನ್ನು ನೀಡುತ್ತದೆ. ಸೂರ್ಯ ಪ್ರತಿದಿನ ಉದಯಿಸಿ ನಮಗೆ ಬೆಳಕು ನೀಡುವಂತೆ ನಮ್ಮ ಜೀವನದಲ್ಲಿಯೂ ಕಷ್ಟಗಳ ನಂತರ ಹೊಸ ಬೆಳಕು ಮೂಡುತ್ತದೆ. ಆದ್ದರಿಂದ ಈ ಪವಿತ್ರ ದಿನದಂದು ಮನಸ್ಸಿನ ನಕಾರಾತ್ಮಕತೆಯನ್ನು ದೂರ ಮಾಡಿ ಹೊಸ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕತೆಯೊಂದಿಗೆ ಜೀವನವನ್ನು ಮುಂದುವರಿಸೋಣ.
ಸೂರ್ಯದೇವರಿಗೂ ಎಲ್ಲರಿಗೂ ಉತ್ತಮ ಆರೋಗ್ಯ, ಆಯಸ್ಸು, ಯಶಸ್ಸು ಮತ್ತು ಸುಖ ಶಾಂತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ಸ್ನೇಹಿತರೆ, 2026ರ ಸಿಂಹ ಸಂಕ್ರಾಂತಿಯ ವಿಶೇಷತೆ, ಪೂಜಾ ವಿಧಾನ, ದಾನದ ಮಹತ್ವ ಮತ್ತು ಕರಾವಳಿ ಕರ್ನಾಟಕದ ಆಚರಣೆಗಳ ಬಗ್ಗೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಧಾರ್ಮಿಕ ಮತ್ತು ಸಂಪ್ರದಾಯ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯಾಯ ನಮಃ ಎಂದು ಬರೆಯಿರಿ. ಧನ್ಯವಾದಗಳು.